ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಅಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇದನ್ನ ನಾವು ಬಹಳ ವಿಶೇಷವಾಗಿ ಇನ್ನೇನು ಶನಿ ಮಹಾರಾಜ ಇದೇ ಬರುವ ಮಾರ್ಚ್ 29ನೇ ತಾರೀಕಿಗೆ ಮೀನ ರಾಶಿಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಕನ್ಯಾ ರಾಶಿಯವರಿಗೆ 7th ಹೌಸ್ ಅಲ್ಲಿ ಶನಿ ಭ್ರಮಣ ಮಾಡ್ತಾನೆ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಬರುವ 2.5 ವರ್ಷಗಳಲ್ಲಿ ಯಾವ ರೀತಿಯ ಪರಿಣಾಮಗಳು ಬೀರಬಹುದು, ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಅದರ ಬಗ್ಗೆ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗುವುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಮುಖ್ಯವಾಗಿ ಶನಿ ಮಹಾರಾಜ ಚಂದ್ರನಿಂದ 7ನೇ ಮನೆಗೆ ಬರ್ತಾ ಇದ್ದಾನೆ. 7th ಹೌಸ್ಗೆ ಚಂದ್ರನಿಂದ 7th ಹೌಸ್ಗೆ ಬರ್ತಾ. ಇಷ್ಟವರೆಗೆ 6ನೇ ಮನೆಯಲ್ಲಿ ಶನಿ ಇದ್ದ, ಅಂದ್ರೆ ಕನ್ಯಾ ರಾಶಿಗೆ 6ನೇ ಮನೆಯಲ್ಲಿ ಶನಿ ಇದ್ದ. ಸೊ ನಿಮ್ಗೆ ಕೆಲವೆಲ್ಲ ವಿಚಾರದಲ್ಲಿ ಫೇವರೇಬಲ್ ಆಗಿರುವಂತದ್ದು, ಶತ್ರುಕಾಟ ನಿವಾರಣೆಯ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದದ್ದು ಸರಿಯಾಗಿರುವಂತದ್ದು, ಅದರ ಜೊತೆಗೆ ನಿಮ್ಗೆ ಸಾಲದ ವಿಚಾರದಲ್ಲಿ ತೊಂದರೆ ಇದೆ, ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಶನಿ ಮಹಾರಾಜ ಹೆಲ್ಪ್ ಮಾಡಿರುವಂತದ್ದು ಡೆಫಿನೆಟ್ ಆಗಿದೆ. ಇನ್ನೇನು ಆತ 7th ಹೌಸ್ಗೆ ಬರ್ತಾನೆ ಅಂದಾಗ ಇದನ್ನ ಕೆಲವೊಮ್ಮೆ ನಾವು ಕಂಟಕ ಶನಿ ಅಂತ ಕೂಡ ಕರಿತೇವೆ. ಯಾಕಂದ್ರೆ ಇನ್ನು ಮುಂದೆ ಶನಿ ಮಹಾರಾಜ ಎಲ್ಲಿ ಹೋಗ್ತಾನೆ, ಆತ ಅಷ್ಟಮದ ಭಾವಕ್ಕೆ ಹೋಗ್ತಾನೆ. ಆದ್ರೆ ನಿಮ್ಮ ರಾಶಿಯಿಂದ 8ನೇ ಮನೆಗೆ ಶನಿಯ ಒಂದು ಪ್ರವೇಶವಾಗುತ್ತೆ, ಅದು ಕೂಡ ಸ್ವಲ್ಪ ಡೇಂಜರಸ್ ಆಗಿರ್ತದೆ. ಸೊ ಈ ಮೂಮೆಂಟ್ ಅಲ್ಲಿ ಕೂಡ ಚಂದ್ರನಿಂದ ಶನಿ 7ನೇ ಮನೆಯಲ್ಲಿ ಬಂದಿರುವುದರಿಂದ ಇದನ್ನು ಕೂಡ ಸ್ವಲ್ಪ ಕಂಟಕ ಶನಿ ಅಂತಲೇ ಕರೀತಾರೆ. ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಇದ್ದೇ ಇರ್ತದೆ. ನೋಡೋಣ ಏನೆಲ್ಲ ಪ್ರಿಡಿಕ್ಷನ್ಸ್ ಇದರ ಮುಖಾಂತರ ಬರುತ್ತೆ ಅಂತ. ಮೊದಲನೇದಾಗಿ ಏನಾಗುತ್ತೆ, ಶನಿ ಮಹಾರಾಜ ಈ ಜಾತಕಕ್ಕೆ ಆತ 5 ಮತ್ತೆ 6ನೇ ಮನೆ ಅಧಿಪತಿಯಾಗಿ 7ನೇ ಮನೆಯನ್ನ ಪ್ರವೇಶ ಮಾಡ್ತಾ ಇದ್ದಾನೆ ರಾಶಿಯಿಂದ. ಹಾಗಾದ್ರೆ 5ನೇ ಮನೆ ಅಧಿಪತಿಯಾಗಿ ಬರ್ತಾ ಇದ್ದಾನೆ ಅಂದಾಗ, ಮತ್ತೆ 6ನೇ ಮನೆ ಅಧಿಪತಿಯಾಗಿ 7th ಹೌಸ್ ಅಲ್ಲಿ ಇದ್ದಾನೆ ಅಂದಾಗ, ಆ 7th ಹೌಸ್ ಏನಿದೆ ಅದು ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. 7th ಹೌಸ್ ಏನೋ ಅದು ಬಂದು ನಿಮ್ಮ ಸಂಗಾತಿ, ನಿಮ್ಮ ಪಾರ್ಟ್ನರ್, ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್, ಆನಂತರ ನಿಮ್ಮ ಡೈಲಿ ಸೋರ್ಸ್ ಆಫ್ ಇನ್ಕಮ್, ಮತ್ತೆ ವಿದೇಶ ಪ್ರಯಾಣ, ಟ್ರಾವೆಲಿಂಗ್ ಮಾಡುವಂಥದ್ದು, ಆನಂತರ ತಾಯಿಗೆ ಸಂಬಂಧಪಟ್ಟಂತ ಪ್ರಾಪರ್ಟಿ, ತಂದೆಯ ಲಾಭ, ಒಡ ಹುಟ್ಟಿದವರ ಪ್ರೀತಿ ಪ್ರೇಮ, ಆನಂತರ ನಿಮ್ಮ ಮಕ್ಕಳ ಮೆಮೊರಿ ಪವರ್, ಆನಂತರ ನಿಮ್ಮ ಬಾಡಿಗೆ ಎಲ್ಲ ಮನೆ ಕೊಟ್ಟಿರ್ತಾರೋ ಆ ಬಾಡಿಗೆ ಮನೆ ಏನಾದ್ರು ಅದಕ್ಕೆ ಸಂಬಂಧಪಟ್ಟಂತೆ, ಈ ತರ ಹಲವಾರು ವಿಚಾರಗಳಲ್ಲಿ ಈ ಒಂದು 7th ಹೌಸ್ ಏನೋದು ಕೆಲಸ ಮಾಡುತ್ತೆ. ಈಗ ಅಲ್ಲಿ ಶನಿಯ ಇಂಪ್ಯಾಕ್ಟ್ ಬರ್ತಾ ಉಂಟು ಅಂತಾದಾಗ, ಸೊ ಅದು ಆ ಪಾರ್ಟ್ ಇನ್ಫ್ಲುಯೆನ್ಸ್ಗೆ ಒಳಗಾಯ್ತು. ಅದರ ಅರ್ಥ ಏನು ಅಂದ್ರೆ, ಎಲ್ಲೋ ಒಂದ್ ಕಡೆ ಆತ ಶನಿ ಮಹಾರಾಜ 5th ಲಾರ್ಡ್ 5ನೇ ಮನೆ ಅಧಿಪತಿಯಾಗಿ 7ನೇ ಮನೆಗೆ ಬಂದಿದ್ದಾನೆ ಅಂದಾಗ, ನೋಡಿ ಇದುವರೆಗೆ ಯಾರೆಲ್ಲ ಪ್ರೀತಿ ಪ್ರೇಮ ಮಾಡಿ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ಲಿಕ್ಕೆ ಆಗ್ಲಿಲ್ಲ, ಇನ್ನು ಯಾಕೋ ಅದರಲ್ಲಿ ಒಂದು ಅನುಮತಿನೇ ದೊರೆಯಲಿಲ್ಲ ಅನ್ನುವವರಿಗೆ ಅನುಮತಿ ದೊರೆಯುವಂತ ಸಾಧ್ಯತೆಗಳು, ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗುವವರಿಗೆ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು, ಖಂಡಿತ ಬಂದು ನಿಂತಿದೆ. ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಿದಾಗ ಮೇ ಬಿ ನಿಮ್ಮ ಮದುವೆ ಸೆಟ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರುತ್ತೆ. ಓಕೆ, ಎರಡನೇದಾಗಿ ಏನಾಗುತ್ತೆ, ಇದು ಪಂಚಮಾಧಿಪತಿಯಾಗಿ ಬಂದಿದ್ದಾನೆ, ಅದು ಪ್ರೀತಿ ಪ್ರೇಮಕ್ಕೆ ಸಂಬಂಧ ಆಯ್ತು. ಈಗ ಆ ನಂತರ ಯಾರಿಗೆಲ್ಲ ಎಜುಕೇಶನ್ ಮಾಡಬೇಕು, ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿ ಜೀವನವನ್ನು ನಡೆಸುವವರಿಗೆ ಎಜುಕೇಶನ್ ಮಾಡಬೇಕು, ಎಜುಕೇಶನ್ಗೆ ಬೇಕಾಗಿ ವಿದೇಶ ಪ್ರಯಾಣ ಮಾಡಬೇಕು, ಅವರಿಗೆ ಇದೊಂದು ಸಕಾಲ ಅಂತ ಹೇಳ್ತೇನೆ. ಸೊ ಅವರು ವಿದೇಶ ಪ್ರಯಾಣ ಮಾಡಬಹುದು, ಎಜುಕೇಶನ್ಗೆ ಬೇಕಾಗಿ ವಿದೇಶಕ್ಕೆ ಟ್ರಾವೆಲಿಂಗ್ ಮಾಡಬಹುದು, ಅದು ಕೂಡ ಬಹಳ ಫೇವರಬಲ್ ರಿಸಲ್ಟ್ ಅನ್ನ ಕೊಟ್ಟೆ ಕೊಡುತ್ತೆ. ಇನ್ನೊಂದು ಕಡೆಯಿಂದ ಏನಾಗುತ್ತೆ, ಪಂಚಮಾಧಿಪತಿ ಸಪ್ತಮ ಸ್ಥಾನದಲ್ಲಿ ಬಂದ್ಬಿಡಿದೆ. ಅದರ ಅರ್ಥ ಇನ್ನೊಂದು ಕಡೆ ಏನಾಗುತ್ತೆ, ಯಾರಿಗೆಲ್ಲ ಮದುವೆ ಆಗಿ ಇನ್ನು ಕೂಡ ಮಕ್ಕಳಾಗಿಲ್ಲ, ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಇದೆ, ಸೊ ಅವ್ರಿಗೆಲ್ರಿಗೂ ಕೂಡ ಒಂದು ಫೇವರಬಲ್ ರಿಸಲ್ಟ್ ಬರ್ಬೋದು, ಬಟ್ ಡಿಲೇ ಆಗುತ್ತೆ, ಬೇಗನೆ ಆಗುದಿಲ್ಲ. ಅದರಲ್ಲಿ ಸ್ವಲ್ಪ ಹೋರಾಟವನ್ನ ಮಾಡಬೇಕಾದಂತಹ ಅನಿವಾರ್ಯತೆ, ಅಂದ್ರೆ ಎಲ್ಲೊಂದ್ ಕಡೆ ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಬರ್ಬೋದು. ಆನಂತರ ಹೋಗಿ ಮಕ್ಕಳಾಗುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಓಕೆನಾ? ಸೊ ಇದೆಲ್ಲ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುವಂಥದ್ದು. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಚಂದ್ರನಿಗೆ 7th ಹೌಸ್ ಅಲ್ಲಿ ಶನಿ ಇದ್ದಾನೆ. ನೋಡಿ, ನ್ಯಾಚುರಲ್ ಆಗಿ ನಾವು ನೋಡ್ಲಿಕ್ಕೆ ಹೋದ್ರು ಕೂಡ ಶನಿಯ ಮಾರಕಾಧೀಶ ಯಾರು? ಚಂದ್ರನ ಮಾರಕಾಧೀಶ ಬಂದು ಶನಿ. ಇಬ್ಬರು ಎದುರು ಇದ್ದಾರೆ ಅಂದಾಗ ಚಂದ್ರ ಬಂದು ಮನೋಕಾರಕ. ಈ ಜಾತಕಕ್ಕೆ ಚಂದ್ರ ಬಂದು ಲಾಭಾಧಿಪತಿ ಅಂದ್ರೆ ನಿಮ್ಮ ಇಚ್ಛೆಗಳನ್ನ ಈಡೇರಿಸುವಂತಹ ಪಾರ್ಟ್ ಯಾರಿಗಿದೆ? ಚಂದ್ರಮನಿಗಿದೆ. ಹಾಗಾದ್ರೆ ಶನಿಯನ್ನ ನೋಡ್ತಾ ಇದ್ದಾನೆ ಅಂದಾಗ ಒಂದಷ್ಟು ನಿಮ್ಮ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ, ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ, ವಿವಾಹಕ್ಕೆ ಸಂಬಂಧಪಟ್ಟಂತೆ, ಸಂಗಾತಿಗೆ ಒಂದಷ್ಟು ವಿಚಾರಗಳು ಇಷ್ಟವರೆಗೆ ಪೆಂಡಿಂಗ್ ಉಂಟು ಅಂತಾದಾಗ ಮೇ ಬಿ ಅದು ಇಚ್ಛೆಗಳು ಈಡೇರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ, ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಿದಾಗ. ಓಕೆ, ಆದ್ರೂ ಕೂಡ ಏನಾಗುತ್ತೆ, ಶನಿ ಮಹಾರಾಜ ಚಂದ್ರನನ್ನ ನೋಡ್ತಾ ಇದ್ದಾನೆ ತಾನು 7ನೇ ದೃಷ್ಟಿಯಿಂದ. ಅಥವಾ ಮೆಂಟಲ್ ಡಿಪ್ರೆಷನ್ ಆಗುತ್ತೆ, ಒತ್ತಡಕ್ಕೆ ಸಿಲುಕಿಕೊಳ್ತೀರಿ ಅಂತ ಒಂದು ಇಂಡಿಕೇಶನ್ ಕೂಡ ಇದೆ. ಸ್ವಲ್ಪ ಟೆನ್ಷನ್ ಜಾಸ್ತಿನೇ ಕ್ರಿಯೇಟ್ ಮಾಡ್ತಾನೆ. ಸೊ ಈ ಒತ್ತಡವನ್ನು ಕ್ರಿಯೇಟ್ ಮಾಡುವುದರಿಂದ ಲೈಫಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕನ್ನೋ ತೀವ್ರ ಇಚ್ಛೆ ನಿಮ್ಮಲ್ಲಿ ಜಾಗೃತ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಿ, ತೊಂದರೆ ಇಲ್ಲ. ಓಕೆ,
ಆನಂತರ ಶನಿ ಮಹಾರಾಜ 6ನೇ ಮನೆ ಅಧಿಪತಿಯಾಗಿ 7ನೇ ಮನೆಯಲ್ಲಿದ್ದಾನೆ. ಓಕೆನಾ, 6th ಲಾರ್ಡ್ 6ನೇ ಮನೆ ಅಧಿಪತಿ. 6ನೇ ಮನೆ ಬಂದು ರೋಗ ಋಣ ರಿಪು. ಹಾಗಾದ್ರೆ ರೋಗ ಋಣ ರಿಪುವಿನ ಅಧಿಪತಿಯಾಗಿ ಶನಿ ಮಹಾರಾಜ 7th ಹೌಸ್ ಅಲ್ಲಿ ಇದ್ದಾನೆ ಅಂದಾಗ ಅಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ, ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅಂದ್ರೆ ಇಷ್ಟವರೆಗೆ ಮದುವೆ ಆಗಿದ್ದೀರಿ ಅಂದಾಗ ಓಕೆನಾ, ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಮೇ ಬಿ ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕಾಡುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಅದೇ ರೀತಿ ಕೆಲವರಿಗೆಲ್ಲ ಮದುವೆ ಜೀವನದಲ್ಲಿನೇ ಡಿಸ್ಪ್ಯೂಟ್ಸ್ ಗಳಾಗುವಂಥದ್ದು, ತೊಂದರೆಗಳು ಉಂಟಾಗುವಂಥದ್ದು, ಅಲ್ಲಿ ಏನೋ ವಾದ ವಿವಾದಗಳು ಉಂಟಾಗುವಂಥದ್ದು, ಅಂತಹ ಒಂದು ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆ ಕಾಮನ್ ಸೆನ್ಸ್ ಅನ್ನ ಇಲ್ಲಿ ಯೂಸ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಓಕೆ, ಗೊತ್ತಾಯ್ತು ಈಗ. ಆನಂತರ ಇಲ್ಲಿ ಶನಿ ಮಹಾರಾಜ ಎಲ್ಲಿದ್ದಾನೆ, ಆತ ಮೀನರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಓಕೆ, ಮೀನರಾಶಿ ಬಂದು ರಿಲೇಟೆಡ್ ಟು ಗುರು, ಅದು ಜುಪಿಟರ್ಗೆ ಸಂಬಂಧಪಟ್ಟಂತೆ, ಗುರುವಿಗೆ ಸಂಬಂಧಪಟ್ಟಂತೆ, ಗುರು ಮಹಾರಾಜನಿಗೆ ಸಂಬಂಧಪಟ್ಟಂತ ರಾಶಿ ಆಗಿರುವುದರಿಂದ ಮೀನರಾಶಿಯ ಇನ್ನೊಂದು ರಾಶಿ ಯಾವುದು ಅಂದ್ರೆ ಗುರುವಿನ ಇನ್ನೊಂದು ರಾಶಿ ಯಾವುದು, ಅದು ಬಂದು ಧನುರಾಶಿ. ಹಾಗಾದ್ರೆ ಮೀನರಾಶಿಯ ಜೊತೆಗೆ ಧನುರಾಶಿ ಕೂಡ ಆಕ್ಟಿವೇಟ್ ಆಗುತ್ತೆ. ಹಾಗಾದ್ರೆ ನಿಮ್ಗೆ ಬಹಳ ಮೇಜರ್ ಆದ ಇನ್ನೊಂದು ಇಂಪ್ಯಾಕ್ಟ್ ಏನಿರ್ತದೆ ಅದರಲ್ಲಿ ಕೂಡ, ಅದರಲ್ಲಿ ಏನಾಗುತ್ತೆ ಅಂದ್ರೆ ಈ ಶನಿ ಮಹಾರಾಜನಿಗೆ ಒಬ್ಬ ಡಿಸ್ಪೋಸಿಟರ್ ಇದ್ದಾನೆ, ಅದು ಒಂದು ಗುರು. ಗುರು ಎಲ್ಲಿ ಹೋಗ್ತಾನೆ ಈಗ, ಮೇ ನಂತರ ಗುರು ಮಹಾರಾಜ ನಿಮ್ಮ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ. ಓಕೆ, ಹಾಗಾದ್ರೆ ಮಿಥುನ ರಾಶಿಗೆ ಪ್ರವೇಶ ಮಾಡಿದಾಗ ಗುರು ಏನ್ ಮಾಡ್ತಾನೆ, ನಿಮ್ಮ 4th ಹೌಸ್ ಅನ್ನು ನೋಡ್ತಾನೆ. ಓಕೆ, 4ನೇ ಮನೆಯನ್ನು ನೋಡ್ತಾನೆ, ಧನು ರಾಶಿಯನ್ನ, ತನ್ನದೇ ಮನೆಯನ್ನು ನೋಡ್ತಾನೆ. ಸೊ ಈ ಮೂಮೆಂಟ್ ಅಲ್ಲಿ ಏನಾಗುತ್ತೆ, ನಿಮ್ಮ ಧನು ರಾಶಿ ಆಲ್ವೇಸ್ ಆಕ್ಟಿವೇಟೆಡ್. ಹಾಗಾದ್ರೆ ಎಲ್ಲೋ ಒಂದು ಕಡೆ ನಿಮ್ಗೆ ಭೂಮಿ, ಮನೆ, ವಾಹನ ಮಾಡುವಂತಹ ಯೋಗ ಭಾಗ್ಯ 100% ಕ್ರಿಯೇಟ್ ಆಗಿದೆ. ಖಂಡಿತ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡ್ಬೋದು. ಇಷ್ಟವರೆಗೆ ಮನೆ ಕಟ್ಲಿಕ್ಕೆ ಏನಾಗ್ಲಿಲ್ಲ, ಇಷ್ಟವರೆಗೆ ಮನೆ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಏನಾಗಿರ್ಲಿಲ್ಲ, ಒಂದು ಗಾಡಿ ತಗೊಳ್ಳಿಕ್ಕೆ ಆಗಿಲ್ಲ, ಒಂದು ಜಾಗ ತಗೊಳ್ಳಿಕ್ಕೆ ಆಗಿಲ್ಲ, ಅದಕ್ಕೊಂದು ಇನ್ವೆಸ್ಟ್ಮೆಂಟ್ ಆಗಿಲ್ಲ ಅನ್ನುವವ್ರಿಗೆ ಇದೊಂದು ಸಕಾಲವಾದ ಸಮಯ ಬಂದು ನಿಂತಿದೆ. ಖಂಡಿತ ನೀವು ಅದಕ್ಕೆ ಬೇಗ ಪ್ರಯತ್ನ ಮಾಡಿದಾಗ ಭೂಮಿ, ಮನೆ, ವಾಹನ ಆಗುವಂತ ಯೋಗ ಭಾಗ್ಯ ನಮ್ಮ ಕನ್ಯಾ ರಾಶಿಯವರಿಗೆ ಡೆಫಿನೆಟ್ ಆಗಿದೆ. ದಯವಿಟ್ಟು ಅದಕ್ಕೆ ಪ್ರಯತ್ನ ಮಾಡಿ, ತುಂಬಾನೇ ಚೆನ್ನಾಗಿರ್ತಾರೆ, ತೊಂದರೆ ಇಲ್ಲ. ಓಕೆನಾ. ಆನಂತರ ಇದರಲ್ಲಿ ಇನ್ನೂ ಒಂದು ವಿಚಾರವನ್ನ ನಾವು ನೋಡ್ಕೊಳ್ಬೇಕು. ಶನಿ ಮಹಾರಾಜ 7th ಹೌಸ್ ಅಲ್ಲಿ ಇದ್ದಾನಂದಾಗ ಇದು ನಿಮ್ಮ 4ನೇ ಮನೆಗೆ 4ನೇ ಮನೆ. ಓಕೆ, ನಿಮ್ಮ 4th ಹೌಸ್ಗೆ 4th ಹೌಸ್ ಅದು. ಆನಂತರ 10th ಹೌಸ್ಗೆ 10th ಹೌಸ್, 10ನೇ ಮನೆಗೆ 10ನೇ ಮನೆ. 10ನೇ ಮನೆಯಿಂದ ಲೆಕ್ಕ ಮಾಡಿದಾಗ 7th ಹೌಸ್ 10ನೇ ಮನೆ ಆಗುತ್ತೆ. 4ನೇ ಮನೆಯಿಂದ ಲೆಕ್ಕ ಮಾಡಿದಾಗ 7th ಹೌಸ್ 4ನೇ ಮನೆ ಆಗುತ್ತೆ. ಓಕೆನಾ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಪರಿವರ್ತನೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಈಗ ನಿಮ್ಗೆ ಕೆಲಸಕ್ಕೆ ಬೇಕಾಗಿ ವಿದೇಶ ಪ್ರಯಾಣಕ್ಕೆ ಹೋಗ್ಬೋದು, ಎಜುಕೇಶನ್ಗೆ ಬೇಕಾಗಿ ಹೋಗ್ಬೋದು, ಹೈಯರ್ ಎಜುಕೇಶನ್ಗೆ ಬೇಕಾಗಿ ಹೋಗ್ಬೋದು, ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ಬೋದು, ಅಥವಾ ಇದ್ದ ಕೆಲಸದಲ್ಲಿ ನಿಮ್ಗೆ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆಗೆ ಹೋಗ್ಬೋದು, ಕೆಲಸಕ್ಕೆ ಅಂದ್ರೆ ವಿದೇಶಕ್ಕೆ ಪ್ರಯಾಣ ಮಾಡ್ಬೋದು, ಅಥವಾ ಇದ್ದ ಕೆಲಸದಲ್ಲಿ ಸ್ಟೇಟಸ್ ಅನ್ನ ಪಡ್ಕೊಳ್ಳಿಕ್ಕೆ ಬೇಕಾಗಿ ಕೂಡ ಪ್ರಯತ್ನ ಮಾಡಬಹುದು. ಸೊ ಇದೆಲ್ಲ ಒಂದು ಪಾಸಿಬಿಲಿಟಿ ಮತ್ತೆ ಒಂದು ಮ್ಯಾನಿಫೆಸ್ಟೇಷನ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. 10ನೇ ಮನೆಗೆ 10ನೇ ಮನೆ, 4ನೇ ಮನೆಗೆ 4ನೇ ಮನೆ ಇಸ್ ಅ ವೆರಿ ಬೆಟರ್ ಪ್ಲೇಸ್ಮೆಂಟ್ ಅಂತ ಹೇಳ್ತೇನೆ. ಅದಕ್ಕೆ ಸಂಬಂಧಪಡುತ್ತೆ. ಖಂಡಿತ ನೀವು ಒಂದು ಪ್ರಯತ್ನ ಮಾಡಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ಬದಲಾವಣೆಗಳು ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಬಂದ್ರೆ ಒಳ್ಳೆ ಬದಲಾವಣೆ ಬರುತ್ತೆ, ನೀವು ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ಲ. ಓಕೆನಾ. ಹಾಗಾದ್ರೆ ಈ ವಿಚಾರ ಕೂಡ ನಿಮ್ಗೆ ಗೊತ್ತಾಯ್ತು. ಇನ್ನು ನಾವು ನೋಡ್ಬೇಕಾದ್ರೆ 3ನೇ ಮನೆಗೆ ಶನಿ ಮಹಾರಾಜ 5ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ನೋಡಿ, ಮೊದಲೇ ನಿಮ್ಗೆ ಒಡ ಹುಟ್ಟಿದವ್ರ ಜೊತೆಗೆ ಈ ಜಾತಕಕ್ಕೆ ಆಗುವುದಿಲ್ಲ, ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾದಂತಹ ಅನಿವಾರ್ಯತೆ ಉಂಟು. ಜಾಗದ ವಿಚಾರದಲ್ಲಿ, ಪ್ರಾಪರ್ಟಿ ವಿಚಾರದಲ್ಲಿ ಒಡ ಹುಟ್ಟಿದವ್ರ ಜೊತೆಗೆ ಮತಭೇದಗಳು ವಿಶೇಷ ರೀತಿಯಲ್ಲಿ ಇರುತ್ತೆ ಅಲ್ವಾ. ಆನಂತರ ನಿಮ್ದು ಈ ಕನ್ಯಾ ರಾಶಿ ಅಂದಾಗ ಏನಾಗುತ್ತೆ, ಕನ್ಯಾ ರಾಶಿ ಕನ್ಯಾ ಲಗ್ನ ಕೂಡ ಹಾಗೇನೆ, ಇವ್ರಿಗೆ ಲೆಕ್ಕಾಚಾರಗಳು ವಿಪರೀತ ಜಾಸ್ತಿ, ತುಂಬಾ ಲೆಕ್ಕಾಚಾರ ಮಾಡ್ತಾರೆ, ಎಲ್ಲ ಪ್ರಾಕ್ಟಿಕಲ್ ಆಗಿರ್ಬೇಕು ಅಂತದನ್ನು ಮಾತ್ರ ನಂಬ್ತಾರೆ. ಸೊ ಈ ತರ ಎಲ್ಲ ಇರುವಾಗ ಸೊ ನೀವು ಈ ಸಂದರ್ಭದಲ್ಲಿ ಅಲ್ವಾ, ಈ ಸಂದರ್ಭದಲ್ಲಿ 3ನೇ ಮನೆಗೆ 5ನೇ ಮನೆಯಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ಬೇಕಾದ್ರೆ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಸಂಬಂಧಗಳನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತ ಒಂದು ಇಂಡಿಕೇಶನ್, ಅಂದ್ರೆ ಪ್ರೀತಿ ಪ್ರೇಮದಲ್ಲಿ ಇರ್ಬೇಕು ಅವ್ರ ಜೊತೆ ಇಂಡಿಕೇಶನ್ ಇದೆ. ಇನ್ನು ನೀವು ನಿಮ್ಮ ಒಡ ಹುಟ್ಟಿದವರಿಗೆ ಏನ್ ಮಾಡ್ಬೇಕಂತ ಉಂಟಿದ್ರಲ್ಲಿ ಏನಂದ್ರೆ, ನಿಮ್ಮ 3ನೇ ಮನೆಗೆ 4ನೇ ಮನೆ ಅಧಿಪತಿಯಾಗಿ ಶನಿ ಮಹಾರಾಜ 7ನೇ ಮನೆಗೆ ಬಂದಿದ್ದಾನೆ. ನಿಮ್ಮ 3ನೇ ಮನೆಗೆ 4ನೇ ಮನೆ ಅಧಿಪತಿ ಆತ. 3ನೇ ಮನೆಗೆ 4ನೇ ಮನೆ ಅಂದ್ರೆ ನಿಮ್ಮ ಒಡ ಹುಟ್ಟಿದವರ ಪ್ರಾಪರ್ಟಿ. ಹಾಗಾದ್ರೆ ಶನಿ ಮಹಾರಾಜ 7ನೇ ಮನೆಗೆ ಬಂದಿದ್ದಾನೆ ಅಂದಾಗ 7ನೇ ಮನೆ ಮೀನ ರಾಶಿ ಇದೆ, ಖರ್ಚು ಮಾಡುವಂಥದ್ದು. ಹಾಗಾದ್ರೆ ನೀವು ಯಾರಿಗೆ ಬೇಕಾಗಿ ಖರ್ಚು ಮಾಡಬೇಕು, ನಿಮ್ಮ ಒಡ ಹುಟ್ಟಿದವರ ಪ್ರಾಪರ್ಟಿಗೆ ಬೇಕಾಗಿ. ಅಂದ್ರೆ ಅವ್ರೇನೋ ಒಂದು ಮನೆ ಮಾಡ್ತಾರೆ, ಒಂದು ಭೂಮಿ ಮಾಡ್ತಾರೆ, ಒಂದು ವಾಹನ ತಗೊಳ್ತಾರೆ, ಅವ್ರಿಗೇನೋ ಹಣಕಾಸಿನ ವಿಚಾರ ಸಮಸ್ಯೆ ಆಗ್ತಾ ಉಂಟು. ಹಾಗಾದ್ರೆ ನೀವು ದುಡ್ಡಿನ ವಿಚಾರದಲ್ಲಿ ಅವ್ರಿಗೆ ಸಹಾಯ ಮಾಡಬೇಕಾದೀತು, ಅಥವಾ ಅವ್ರಿಗೆ ಸಾಲದ ವಿಚಾರದಲ್ಲಿ ಸಹಾಯ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿದೆ. ದಯವಿಟ್ಟು ಅದಕ್ಕೆ ಬೇಕಾಗಿ ಒಂದು ಪ್ರಯತ್ನ ಮಾಡಿ, ಬೇಕಾದವರಿಗೆ ಸಹಾಯ ಮಾಡಿ. ಅದು ಒಳ್ಳೆ ಒಂದು ಇಂಪ್ಯಾಕ್ಟ್ ಅನ್ನ ಕೊಡುವ ಸಾಧ್ಯತೆಗಳು ನಿಮ್ಮ ಪಾಲಿಗಂತೂ ತೀರಾ ಜಾಸ್ತಿ. ಪ್ರಯತ್ನ ಮಾಡಿ, ತುಂಬಾ ಚೆನ್ನಾಗಿರ್ತೀರಾ. ಆನಂತರ ನಿಮ್ಮ ತುಲಾರಾಶಿ ಅಂದ್ರೆ ನಿಮ್ಮ ಜಾತಕದ 2ನೇ ಮನೆ, ಧನಸ್ಥಾನ, ವಾಣಿಸ್ಥಾನ, ಕುಟುಂಬ ಸ್ಥಾನ. ಆ ಧನಸ್ಥಾನ, ವಾಣಿಸ್ಥಾನ, ಕುಟುಂಬ ಸ್ಥಾನಕ್ಕೆ ಶನಿ ಮಹಾರಾಜ 6ನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. ಅದರ ಅರ್ಥ ಏನಂದ್ರೆ, ಎಲ್ಲೊಂದ್ ಕಡೆ ನಿಮ್ಗೆ ದುಡ್ಡಿನ ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು, ಕೆಲವೊಮ್ಮೆ ತುಂಬಾನೇ ಅಬ್ಸ್ಟಕಲ್ಸ್ ಕ್ರಿಯೇಟ್ ಆಗ್ಬೋದು, ಕೆಲವೊಂದು ಬಾರಿ ದುಡ್ಡಿನ ವಿಚಾರಗಳನ್ನು
ವಿಚಾರಗಳನ್ನ ಇಟ್ಟುಕೊಂಡೇ ನಿಮ್ಮ ಮದುವೆ ಜೀವನದಲ್ಲಿ ಕೆಲವೊಮ್ಮೆ ವೈರತ್ವಗಳು ಉಂಟಾಗುವ ಸಾಧ್ಯತೆಗಳು ಖಂಡಿತ ಇದ್ದೇ ಇರ್ತವೆ. ದುಡ್ಡಿನ ವಿಚಾರ ಅಥವಾ ಖರ್ಚಿನ ವಿಚಾರದಲ್ಲಿ ಬಹಳ ಸಾವಧಾನ ಚಿತ್ತರಾಗಿರುವಂತಹ ಒಂದು ಸಾಧ್ಯತೆಗಳು ತೀರಾ ಜಾಸ್ತಿ, ಅಥವಾ ಹಾಗೆ ಇರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಓಕೆ, ಗೊತ್ತಾಯ್ತು. ಆನಂತರ ನಿಮ್ಮ 12th ಹೌಸ್ಗೆ 8th ಹೌಸ್ ಅಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ. ಅಂದ್ರೆ ನಿಮ್ಮ 12ನೇ ಮನೆಗೆ 8ನೇ ಮನೆಯಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ ಅಂದಾಗ, ಸೊ ನೋಡಿ, ಇದು ಏನಾಗುತ್ತೆ, ಈಗಿನ ಮಟ್ಟದಲ್ಲಿ ವಿದೇಶದಲ್ಲಿರುವವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಸಮಸ್ಯೆಗಳಾಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಅದರ ಜೊತೆಗೆ ನ್ಯೂ ಕಪಲ್ಸ್ ಯಾರಿದ್ದಾರೆ, ಅಂದ್ರೆ ಹೊಸದಾಗಿ ಮದುವೆ ಆದವರು ಅಥವಾ ಗಂಡ ಹೆಂಡತಿ ಅವರ ಮಧ್ಯೆ ಸ್ವಲ್ಪ ಈ ಒಂದು ಬೆಡ್ರೂಮ್ ಲೈಫ್ ನ ವಿಚಾರದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು, ಮಕ್ಕಳ ವಿಚಾರನ ಇಟ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತ ಒಂದು ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಸೊ ಅದನ್ನ ನೀವು ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ಅಂತೂ ಖಂಡಿತ ಉಂಟು. ಪರಿಹಾರ ಹೇಳಿಕೊಡ್ತೇನೆ, ನೀವು ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಓಕೆ, ಅದು ಫೇವರಬಲ್ ರಿಸಲ್ಟ್ ಅನ್ನು ಕೊಡುವ ಸಾಧ್ಯತೆ ತೀರಾ ಜಾಸ್ತಿ. ಓಕೆ, ಅದು ತುಂಬಾ ಚೆನ್ನಾಗಿರ್ತದೆ. ಆನಂತರ ನಿಮ್ಮ ಭಾಗ್ಯಸ್ಥಾನಕ್ಕೆ ಶನಿ ಮಹಾರಾಜ ಲಾಭ ಸ್ಥಾನದಲ್ಲಿ ಹೋಗ್ತಾ ಇದ್ದಾನೆ ಅಂದಾಗ, ಮೇ ಬಿ ನಿಮ್ಮ ತಂದೆಗೆ ಒಳ್ಳೆಯ ಭಾಗ್ಯ ಬರುವಂತ ಅಥವಾ ತಂದೆಗೆ ಲಾಭ ಜಾಸ್ತಿ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅನಂತರ ಮೊದಲೇ ಹೇಳಿದ್ದೇನೆ, ಹೈಯರ್ ಎಜುಕೇಶನ್ ಮಾಡುವವರು ಖಂಡಿತ ವಿದೇಶ ಪ್ರಯಾಣ ಅಂತೂ ಖಂಡಿತ ಮಾಡಬಹುದು, ತೊಂದರೆ ಇಲ್ಲ. ಆನಂತರ ನಿಮ್ಮ 8ನೇ ಮನೆಗೆ 12th ಹೌಸ್ ಅಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾನೆ. ನಿಮ್ಮ 8th ಹೌಸ್ಗೆ 12ನೇ ಮನೆ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ ಅಂದಾಗ, ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಹಣಕಾಸಿನ ವಿಚಾರಗಳಲ್ಲಿ ಅವರಿಗೆ ಚಿಂತೆ ಉಂಟಾಗುವುದು, ಅದರ ಮುಖಾಂತರ ನೀವು ದುಃಖಿತರಾಗುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ. ನಾನು ಹೇಳ್ತೀನಿ, ನಿಮ್ಮ ಸಂಗಾತಿಯ ಹಣಕಾಸಿನ ವಿಚಾರದಲ್ಲಿ ತಲೆನೇ ಹಾಕಬೇಡಿ ಅಂತ ಹೇಳ್ತೇನೆ. ಅನ್ಯಥಾ ಅಲ್ಲಿ ಸುಮ್ಮನೆ ಗಲಾಟೆಗಳಾಗಿ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಮ್ಯಾರಿಡ್ ಲೈಫ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅದರ ಬಗ್ಗೆ ತುಂಬಾ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. ಇನ್ನು ಮುಂದೆ ನಿಮಗೆ ಪ್ಲಸ್ ಪಾಯಿಂಟ್ ಏನಾಗುತ್ತೆ ಅದನ್ನ ನೋಡುವುದಾದ್ರೆ, ನಿಮ್ಮ 6ನೇ ಮನೆಗೆ ರಾಹು ಮಹಾರಾಜ ಪ್ರವೇಶ ಮಾಡ್ತಾನೆ ಮೇ ತಿಂಗಳ ನಂತರ. 6ನೇ ಮನೆ 6th ಹೌಸ್ಗೆ. ಓಕೆ, ಇಲ್ಲಿಗೆ ರಾಹು ಮಹಾರಾಜ ಬರ್ತಾನೆ. ಆನಂತರ ಕೇತು ಮಹಾರಾಜ 12th ಹೌಸ್ ಪ್ರವೇಶ ಮಾಡ್ತಾನೆ. ಓಕೆನಾ? ಸೊ ಇದರ ಮುಖಾಂತರ ಏನಾಗುತ್ತೆ, ನಿಮ್ಗೆ ರಾಹು ಮಹಾರಾಜ 6ನೇ ಮನೆಗೆ ಪ್ರವೇಶ ಮಾಡಿದ್ರೆ ಇದು ದೊಡ್ಡ ಒಂದು ಇನ್ಫ್ಲುಯೆನ್ಸ್ ಅಂತ ಹೇಳ್ತೇನೆ. ನಿಮ್ಗೆ ಎಲ್ಲಾ ರೀತಿಯ ಶತ್ರುಕಾಟದಿಂದ ನಿವಾರಣೆ, ಸಾಲ ಸೋಲದ ವಿಚಾರದಲ್ಲಿ ನಿವಾರಣೆ, ಅನಾರೋಗ್ಯದ ವಿಚಾರದಲ್ಲಿ ನಿವಾರಣೆ, ಒಟ್ಟಾರೆ ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಕಾಂಪಿಟೇಟಿವ್ ಲೆವೆಲ್ ಅಲ್ಲಿ ಗೆಲ್ಲುವಂತೆ ರಾಹು ಮಹಾರಾಜ ಡೆಫಿನೆಟ್ ಆಗಿ ನಿಮ್ಗೆ ಆ ಶಕ್ತಿಯನ್ನ ಪ್ರದಾನಿಸ್ತಾನೆ. ಅದೊಂದು ಮಾತ್ರ ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ನಿಮ್ಮ ಪಾಲಿಗೆ. ಈಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಗುರು ಭಾಗ್ಯಸ್ಥಾನದಲ್ಲಿ ಹೋಗ್ತಾ ಇದ್ದಾನೆ. ಅಂದ್ರೆ ಚಂದ್ರನಿಂದ ಭಾಗ್ಯದಲ್ಲಿ ಗುರು ಇದ್ದಾನೆ, ಗುರುಬಲ ಅಂತೂ ಇದೆ. ಬಟ್ ಮೇ ನಂತರ ಗುರು 10ನೇ ಮನೆಗೆ ಬರ್ತಾನೆ. 10ನೇ ಮನೆಗೆ ಭಾವಕ್ಕೆ ಸಂಬಂಧಪಟ್ಟ ಗುರುವಿನಿಂದ ಒಳ್ಳೆ ಫಲ ಅಂತೂ ಖಂಡಿತ ಅಲ್ಲ. ಆದ್ರೂ ಕೂಡ ಗುರುವಿನ ದೃಷ್ಟಿ ಎಲ್ಲೆಲ್ಲ ಇದೆ ನೋಡಿ, 2ನೇ ಮನೆಗೆ, ಮತ್ತೆ ನಿಮ್ಮ 4ನೇ ಮನೆಗೆ, ಮತ್ತೆ ನಿಮ್ಮ 6ನೇ ಮನೆಗೆ ಗುರುವಿನ ದೃಷ್ಟಿ ಇರುವುದರಿಂದ, ಸೊ ಅಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ಗುರು ಮಹಾರಾಜ ಡೆಫಿನೆಟ್ ಆಗಿ ನಿವಾರಣೆ ಮಾಡ್ತಾರೆ. ಅದು ನಿಮ್ಮ ಮೇ ನಂತರ ಘಟನೆಗಳು ಘಟಿಸಲಿಕ್ಕೆ ಶುರು ಆಗ್ತವೆ. ಅದು ಕೂಡ ತುಂಬಾನೇ ಫೇವರಬಲ್ ಆಗುತ್ತೆ. ಇನ್ನೇನಾಗುತ್ತೆ, ಕೇತು ಮಹಾರಾಜ ನಿಮ್ಗೆ 12th ಹೌಸ್ ಅಲ್ಲಿ ಭ್ರಮಣ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಓಕೆ, ಅವಾಗ ಏನಾಗುತ್ತೆ, ನಿಮ್ಗೆ ಎಲ್ಲೋ ಒಂದ್ ಕಡೆ ಆಧ್ಯಾತ್ಮದಲ್ಲಿ ವಿಶೇಷ ರೀತಿಯಲ್ಲಿ ಹೋಗುವಂತದ್ದು, ಮೆಡಿಟೇಷನ್ ಮಾಡುವಂತದ್ದು, ಮೋಕ್ಷಕ್ಕೆ ಸಂಬಂಧಪಟ್ಟಂತೆ ಹೋಗುವಂತದ್ದು, ಮೋಕ್ಷದ ದಾರಿಯನ್ನ ಕಂಡುಕೊಳ್ಳುವಂತದ್ದು. ಅದರ ಅರ್ಥ ಏನಂದ್ರೆ ತುಂಬಾ ಆಧ್ಯಾತ್ಮ, ಭಗವಂತನಲ್ಲಿ ನಂಬಿಕೆಯನ್ನು ಇರಿಸಿಕೊಳ್ಳುವಂತದ್ದು, ತೀರ್ಥಕ್ಷೇತ್ರ ಯಾತ್ರೆ ದರ್ಶನ ಮಾಡುವಂತದ್ದು, ಒಟ್ಟಾರೆ ನೋಡ್ಲಿಕ್ಕೆ ಅಂದ್ರೆ ಒಂದು ಆಧ್ಯಾತ್ಮದ ನೆಲೆಯಲ್ಲಿ ಮುಂದುವರಿಯುವಂತ ಸಾಧ್ಯತೆಗಳು, ಅಥವಾ ನಿಮ್ಮ ಒಂದು ಎಲ್ಲಿಯಾದ್ರೂ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಉಂಟು, ದೈವಸ್ಥಾನ ಅದಕ್ಕೆಲ್ಲ ಹೋಗಿ ಸಹಾಯ ಮಾಡುವಂತದ್ದು, ಅಲ್ಲಿ ಹಣ ಖರ್ಚು ಮಾಡುವಂತದ್ದು, ಅಲ್ಲಿ ಫ್ರೆಂಡ್ಲಿ ಆಗಿ ನೀವು ಅವ್ರಿಗೆ ಹೆಲ್ಪ್ ಮಾಡುವಂತದ್ದು, ಮತ್ತೆ ವಿಶೇಷವಾಗಿ ದೊಡ್ಡ ದೊಡ್ಡ ತೀರ್ಥಕ್ಷೇತ್ರ ಯಾತ್ರೆಗಳನ್ನ ನೀವು ಭೇಟಿ ಮಾಡುವಂತದ್ದು, ಫೇಮಸ್ ಆಗಿರುವಂತದ್ದು. ಎಲ್ಲೊಂದ್ ಕಡೆ ತುಂಬಾನೇ ಈಗ ತಿರುಪತಿ ಅಂತೂ ಇದ್ದೇ ಇರ್ತದೆ, ಆನಂತರ ಜೈ ಮಾತಾದಿ ಅಂತೂ ಇದ್ದೇ ಇರ್ತದೆ. ಸೊ ಇಂಥದ್ದೆಲ್ಲ ದೊಡ್ಡ ದೊಡ್ಡ ತೀರ್ಥಕ್ಷೇತ್ರ ಯಾತ್ರೆಯನ್ನ ನೀವು ಮಾಡುವಂತಹ ಯೋಗ ಭಾಗ್ಯ ಕೇತು ಮಹಾರಾಜ ನಿಮ್ಗೆ ಇನ್ನು ಮುಂದೆ ಕ್ರಿಯೇಟ್ ಮಾಡ್ತಾನೆ. ಅದನ್ನ ಮಾಡ್ಕೊಟ್ರು ಕೂಡ ಏನಾಗುತ್ತೆ, ನಿಮ್ಮ ಲೈಫ್ ಅಲ್ಲಿ ಬರ್ತಕ್ಕಂಥ ಶನಿ ಮಹಾರಾಜದಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನ ನೀವು ಅಲ್ಲಿನೇ ದೂರ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಇದೆ. ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ. ಇನ್ನು ಶನಿ ಮಹಾರಾಜನ ಇನ್ಫ್ಲುಯೆನ್ಸ್ ಜಾಸ್ತಿ ಯಾರಿಗೆಲ್ಲ ಕ್ರಿಯೇಟ್ ಆಗುತ್ತೆ ನೋಡ್ಕೊಳ್ಳಿ. ನಿಮ್ಮ ವಯಸ್ಸು 26 ಆದ್ರೆ 26, 35, 44, 53, 62, 71 ಈ ವಯಸ್ಸಲ್ಲಿ ಯಾರು ರನ್ ಆಗ್ತಾ ಇದ್ದಾರೆ ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ, ಹಾಗಾದ್ರೆ ನಿಮ್ಗೆ ಶನಿ ಮಹಾರಾಜನ ಒಂದು ಇನ್ಫ್ಲುಯೆನ್ಸ್ ಮತ್ತೆ ನಾನು ಹೇಳಿದಂತಹ ಪ್ರಿಡಿಕ್ಷನ್ ಏನುಂಟು ಆಲ್ಮೋಸ್ಟ್ ಡನ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ಯಾರಿಗೆಲ್ಲ ಆಗುತ್ತೆ, ಯಾರ್ದೆಲ್ಲ ವಯಸ್ಸು 27, 37, 47, 57, 67, 77 ಇವರಿಗೆಲ್ಲರಿಗೂ ಕೂಡ ಶನಿ ಮಹಾರಾಜನ ಒಂದು ಇನ್ಫ್ಲುಯೆನ್ಸ್ ನಾನು ಹೇಳಿದ್ದೇನಿದೆ ಅದೆಲ್ಲವೂ ಕೂಡ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಖಂಡಿತ ಅದನ್ನ ನೀವು ನೋಡ್ಬೋದು ಅಂತ ಹೇಳ್ತೇನೆ, ಪ್ರಾಕ್ಟಿಕಲ್ ಆಗಿ ನೋಡ್ಬೋದು, ಖಂಡಿತ ನಿಮ್ಗೆ ಗೊತ್ತಾಗುತ್ತೆ. ಆನಂತರ ಯಾರ್ದೆಲ್ಲ ವಯಸ್ಸು 24, 34, 44, 54, 64, 74 ಈ ವಯಸ್ಸಲ್ಲಿ ಯಾರು ರನ್ ಆಗ್ತಾ ಇದ್ದಾರೆ ಅವರಿಗೂ ಕೂಡ ನಾನು ಹೇಳಿದಂತಹ ಘಟನೆಗಳು ಘಟಿಸುವಂತ ಸಾಧ್ಯತೆ ತೀರಾ ಜಾಸ್ತಿ. ಕಾರ್ಯಕ್ಷೇತ್ರದಲ್ಲಿ ಮತ್ತೆ ಭೂಮಿ ವಿಚಾರದಲ್ಲಿ ವಿಶೇಷ ರೀತಿಯ ರಿಸಲ್ಟ್ ಅನ್ನ ಈ ವಯಸ್ಸಿನವರು ಪಡ್ಕೊಳ್ಳಿಕ್ಕೆ 100% ಸಾಧ್ಯತೆ ಉಂಟು ಪ್ರಯತ್ನ ಮಾಡಿದಾಗ.
ಇನ್ನು ದಶಾಭುಕ್ತಿಯನ್ನ ನೋಡಿದಾಗ ಯಾರಿಗೆಲ್ಲ ಶನಿ ದಶೆ ನಡೀತಾ ಉಂಟು, ಯಾರಿಗೆಲ್ಲ ಚಂದ್ರ ದಶೆ ನಡೀತಾ ಉಂಟು, ಯಾರಿಗೆಲ್ಲ ಗುರು ದಶೆ ನಡೀತಾ ಉಂಟು, ಯಾರಿಗೆಲ್ಲ ಶುಕ್ರ ದಶೆ ನಡೀತಾ ಉಂಟು, ಅಥವಾ ಇದು ಭುಕ್ತಿ ನಡೀತಾ ಉಂಟು, ಶನಿ ಭುಕ್ತಿ, ಚಂದ್ರ ಭುಕ್ತಿ, ಗುರು ಭುಕ್ತಿ, ಶುಕ್ರ ಭುಕ್ತಿ, ಓಕೆ, ಅವರೆಲ್ಲರಿಗೂ ಕೂಡ ನಾನು ಹೇಳಿದಂತಹ ಘಟನೆಗಳು ಘಟಿಸುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇನ್ನು ಮುಂದೆ ಯಾರಿಗಾದ್ರೂ ಬರ್ತಾ ಉಂಟು ಅಂತಾದಾಗ ಕೂಡ ಆವಾಗ ಕೂಡ ಘಟನೆಗಳು ಘಟಿಸುವಂತ ಸಾಧ್ಯತೆ ತೀರಾ ಒಟ್ಟಾರೆ ಏನಾಗುತ್ತೆ, 7th house ಅಲ್ಲಿ ಶನಿ ಮಹಾರಾಜ ಯಾವುದೇ ಒಂದು ರೂಪದಲ್ಲಿ ಆಕ್ಟಿವೇಟ್ ಆದಾಗ ಏನಾಗುತ್ತೆ, ಆತನ ಪರಿಪೂರ್ಣ ರೀತಿಯ ರಿಸಲ್ಟ್ ಯಾವ ರೀತಿ ನಿಮ್ಗೆ ಬರಬೇಕು ಅದು ಬರ್ಲಿಕ್ಕೆ ಶುರುವಾಗುತ್ತೆ. ಅನ್ಯಥಾ ನಿಮ್ಗೆ ಅಷ್ಟು ಚಿಂತೆ ಮಾಡ್ಕೊಳ್ಬೇಕಾದಂತ ಅಗತ್ಯ ನನ್ನ ಲೆಕ್ಕದಲ್ಲಂತೂ ಖಂಡಿತ ಇಲ್ಲ. ಇನ್ನು ಕೊನೆಯದಾಗಿ ಪರಿಹಾರಗಳ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ನೋಡಿ, ಟೆಕ್ನಿಕ್ ಕೊಡ್ತೇನೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಪರಿಹಾರಗಳನ್ನ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಒಂದನೇದಾಗಿ ನಿಮ್ಮ ಮನೆಯ ಬೆಡ್ರೂಮ್ ಮತ್ತೆ ನಿಮ್ಮ ಮನೆಯ ಕಿಚನ್ ಏನಿದೆ ಅದನ್ನ ಎಷ್ಟು ಸಾಧ್ಯನೋ ಅಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಮನೆಯಿಂದ ಎಲ್ಲಾ ರೀತಿಯ ಡಂಪ್ ಮಾಡಿಕೊಂಡಂತದ್ದು ಅಥವಾ ಉಪಯೋಗ ಮಾಡದೇ ಇರುವಂತಹ ವಸ್ತುಗಳನ್ನ ದಯವಿಟ್ಟು ಮನೆಯಿಂದ ಹೊರಗೆ ಹಾಕಿ. ಬೆಡ್ರೂಮ್ ಅಲ್ಲಿ ಅಂತೂ ಇರಲೇಬಾರದು. ಅದೇ ತರ ಬೆಡ್ರೂಮ್ ಅಲ್ಲಿ ಗ್ರೀನ್ ಕಲರ್ ಪೇಂಟ್, ರೆಡ್ ಕಲರ್ ಪೇಂಟ್ ಅಥವಾ ಪರ್ಪಲ್ ಕಲರ್ ಪೇಂಟ್ ಇದು ಬಹಳ ಹಾರ್ಮನ್ನ ಕೊಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಬಗ್ಗೆ ಕೂಡ ಗಮನ ಕೊಡ್ಬೇಕು. ಅದೇ ರೀತಿ ಕಿಚನ್ ಏನಾದ್ರೂ ಸೌತ್ ಈಸ್ಟ್ ಅಲ್ಲಿ ಉಂಟು ಅಂತಾದಾಗ ಅಲ್ಲಿ ಬ್ಲೂ ಕಲರ್ ಪೇಂಟ್ ಮತ್ತೆ ಬ್ಲಾಕ್ ಕಲರ್ ಪೇಂಟ್ ನಿಮ್ಗೆ ತೊಂದರೆಯನ್ನು ಕೊಡಬಲ್ಲದು. ಆನಂತರ ಅದನ್ನ ಮೇಂಟೈನ್ ಮಾಡಿ ಇಡಬೇಕಾದ್ರೆ ಪ್ರತಿದಿನ ನೀವು ಅಡುಗೆ ಮಾಡಿದ ನಂತರ ರಾತ್ರಿ ಹೊತ್ತು ನಿಮ್ಮ ಫ್ಲೇಮ್ ಏನಿದೆ, ಸ್ಟವ್ ಏನಿದೆ ಅದನ್ನ ಚಂದ ಮಾಡಿ ಒರೆಸಿ ಸ್ವಲ್ಪ ಹಾಲನ್ನ ಅದರ ಮೇಲೆ ಚಿಮುಕಿಸಿ ಹೋಗಿ ಮಲಗಬೇಕಾಗುತ್ತೆ. ಮತ್ತೆ ಮುಸುರೆ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ನೀವು ಮಲಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಸೊ ಇದನ್ನು ಕೂಡ ನೀವು ಮಾಡ್ಲೇಬೇಕಾಗುತ್ತೆ. ನೋಡಿ ಅಲ್ಲಿ ಏನಾಗುತ್ತೆ ಅನ್ನೋದು ಟೆಕ್ನಿಕಾಲಿಟಿಯಾಗಿ ಏನಾಗುತ್ತೆ, ನಿಮ್ಮ ಶನಿಯನ್ನ ಕ್ಲೆನ್ಸಿಂಗ್ ಮಾಡ್ತೀವಿ, ನಿಮ್ಗೆ ಗೊತ್ತೇ ಇಲ್ಲದಂತೆ. ಓಕೆ, ನಾವು ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ನೀವು ಡೈರೆಕ್ಟ್ ಆಗಿ ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸ್ತೀರಿ. ಓಕೆ, ನಾವು ಗೊತ್ತಾಯ್ತು. ಆ ನಂತರ ನೀವೇನ್ ಮಾಡ್ಬೇಕು, ನಾನು ಹೇಳ್ತೀನಿ ತೀರ್ಥಕ್ಷೇತ್ರ ಯಾತ್ರೆ. ಮೊದಲೇ ಹೇಳಿದ್ದೆ ನಿಮ್ಗೆ, ತೀರ್ಥಕ್ಷೇತ್ರ ಯಾತ್ರೆ ಮಾಡುವಂತದ್ದು ಬೆಳಿಗ್ಗೆ ಒಂದು ಅರ್ಧ ಗಂಟೆ, ಸಂಜೆ ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡುವಂಥದ್ದು. ನೋಡಿ 12th house ಅಲ್ಲಿ ಏನಾದ್ರೂ ಸ್ಟ್ರಾಂಗ್ ಪ್ಲಾನೆಟ್ಸ್ ಇದ್ದಾಗ, ಈಗ ಅಲ್ಲಿ ಕುಜ ಬಂದ, ರಾಹು ಬಂದ, ಸೂರ್ಯ ಬಂದ, ಯಾವುದೋ ಒಂದು ಕಾಂಬಿನೇಷನ್ ಬಂದಾಗ ಮೆಡಿಟೇಷನ್ ತುಂಬಾ ಚೆನ್ನಾಗಿ ಮುಂದುವರಿತದೆ. ಕೆಲವರಿಗೆಲ್ಲ ಮೆಡಿಟೇಷನ್ ಕೂತ್ಕೊಳ್ಳಿಕ್ಕೇನೆ ಆಗುದಿಲ್ಲ. ಆದ್ರೂ ಕೂಡ ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ಮೆಡಿಟೇಷನ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇರುವುದರಿಂದ ಯಾರಿಂದಾದ್ರೂ ಕಲ್ತುಕೊಂಡು ಅಥವಾ ನಿಮ್ಗೆ ಬೇಕಾದಾಗೆ ಅಥವಾ ಯೂಟ್ಯೂಬ್ ನೋಡ್ಕೊಂಡು ಆದ್ರೂ ಕೂಡ ಬೆಳಿಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ ಮೆಡಿಟೇಷನ್ ಮಾಡುವುದು, ಆಧ್ಯಾತ್ಮದಲ್ಲಿ ಹೋಗುವುದು, ಒಂದಷ್ಟು ಜನರಿಗೆ ನಿಮ್ಮಿಂದ ಹೆಲ್ಪ್ ಮಾಡುವುದು, ದಾನ ಧರ್ಮ ಮಾಡುವುದು ಅಥವಾ ರೇಷನ್ ದಾನ ಮಾಡುವುದು. ಸೊ ಇದನ್ನ ಮಾಡಿದಾಗ ಕೂಡ ಏನಾಗುತ್ತೆ, ಶನಿ ಮಹಾರಾಜನಿಂದ ಅದೇನು ಕಂಟಕ ಸ್ವರೂಪದಲ್ಲಿ ನಿಮಗೆ ತೊಂದರೆ ಕ್ರಿಯೇಟ್ ಆಗ್ಬೇಕು, ಅದು ಕೂಡ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ, ಆ ನಂತರ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಸಂಬಂಧಪಟ್ಟದ್ದು, ಮೇ ಬಿ ಅದರಿಂದ ನೀವು ಮುಕ್ತರಾಗಲಿಕ್ಕೆ ಸಾಧ್ಯತೆ ಉಂಟು. ಆನಂತರ ಶನಿ ಮಹಾರಾಜ 6ನೇ ಮನೆ ಅಧಿಪತಿಯಾಗಿ ಬಂದಿದ್ದಾನೆ ತಾನೆ. ಹಾಗಾದ್ರೆ 7th house ಏನಿದೆ ಅದು ನಿಮ್ಮ ಒಂದನೇದಾಗಿ ಮೀನ ರಾಶಿ ಅಂದಾಗ ಅದು ಕಾಲಿಗೆ ಸಂಬಂಧಪಟ್ಟಂತ ತೊಂದರೆಗಳನ್ನ ಕ್ರಿಯೇಟ್ ಮಾಡ್ತಾನೆ. 7th house ಅಂದಾಗ ಕಿಡ್ನಿಗೆ ಸಂಬಂಧಪಟ್ಟ ತೊಂದರೆಗಳನ್ನ ಕ್ರಿಯೇಟ್ ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇದೆ. ಹಾಗಾದ್ರೆ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿದಾಗ ಮೇ ಬಿ ಆ ಸಮಸ್ಯೆಯಿಂದ ಮುಕ್ತರಾಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ, ನೀವು ಗೆಲ್ತೀರಾ. ಆನಂತರ ಏನ್ ಮಾಡ್ಬೇಕು, ಶನಿ ಮಹಾರಾಜ ಎಲ್ಲಿದ್ದಾನೆ, 7th house ಅಲ್ಲಿ ಇದ್ದಾನೆ. 7th house ಏನಿದೆ ಅದು ರಿಲೇಟೆಡ್ ಟು ಶುಕ್ರ, ವೀನಸ್ಗೆ ಸಂಬಂಧಪಟ್ಟಂತೆ ಅಲ್ವಾ. ಅಲ್ಲಿ ಮೀನ ರಾಶಿ ಇದೆ, ವೀನಸ್ನ ಉಚ್ಚ ರಾಶಿ ಇದೆ. ಹಾಗಾದ್ರೆ ಅಲ್ಲಿ ಶನಿ ಮಹಾರಾಜ ಬಂದಿದ್ದಾನೆ ಅಂದಾಗ ನೀವೇನ್ ಮಾಡ್ಬೇಕು, ಆ ಕತ್ತಲೆಯನ್ನ ಕಳಿಬೇಕಾಗುತ್ತೆ. ಈಗ ನೋಡಿ, ಶನಿ ಮಹಾರಾಜನಿಗೆ 7th house ಅಲ್ಲಿ ದಿಗ್ಬಲಿಯನ್ನ ಹೇಳಿದ್ದಾರೆ. ಓಕೆ, 7th house ಅಲ್ಲಿ ದಿಗ್ಬಲಿ ಹೇಳಿದ್ದಾರೆ. ಆನಂದರಲ್ಲಿ ತುಲಾರಾಶಿ ನ್ಯಾಚುರಲ್ ಆಗಿ ಬರುತ್ತೆ, ಅಲ್ಲಿ ಉಚ್ಚ ಸ್ಥಾನ ಅಂತ ಹೇಳಿದ್ದಾರೆ. ಅದರ ಅರ್ಥ ಏನಂದ್ರೆ ನಿಮ್ಮ ಒಂದು ಮ್ಯಾರಿಡ್ ಲೈಫ್ ಇರ್ಬೋದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರ್ಬೋದು, ಅಂದ್ರೆ ನಿಮ್ಮ ಜೊತೆಗಾರ ಯಾರು ಇರ್ತಾರೆ ಅವ್ರು ಇರ್ಬೋದು, ಅಥವಾ ನಿಮ್ಮ ಸಮಾಜ ಟೋಟಲಿ ನೋಡ್ಲಿಕ್ಕೆ ಹೋದ್ರೆ ನೀವು ಯಾರನ್ನ ಎದುರಿಸ್ತೀರಾ, ಯಾರನ್ನ ಫೇಸ್ ಮಾಡ್ತೀರಾ ಪ್ರತಿದಿನ, ಆ ಸಮಾಜ ಅವ್ರ ಜೊತೆಗೆ ತುಂಬಾ ಪೇಷನ್ಸ್ ಅನ್ನ ಇಟ್ಕೊಂಡು ಹೋಗ್ಬೇಕು ಅಂತ ಶನಿ ಮಹಾರಾಜ ಕಥೆ ಹೇಳ್ತಾ ಇದ್ದಾನೆ. ಅದಕ್ಕೇನೆ 7th house ಅಲ್ಲಿ ಆತನಿಗೆ ದಿಗ್ಬಲಿ ಹೇಳಿದ್ದಾರೆ. ಓಕೆ, ತುಂಬಾನೇ ಪೇಷನ್ಸ್ ಅನ್ನ ಇಟ್ಕೋಬೇಕು, ನೀವು ತುಂಬಾ ಪೇಷನ್ಸ್ ಅನ್ನ ಇಟ್ಟುಕೊಂಡು ಹೋಗ್ಬೇಕು, ತುಂಬಾ ಪೇಷನ್ಸ್ ಅಲ್ಲಿ ಇರ್ಬೇಕು. ತುಂಬಾನೇ ಒಂಥರ ನೀವು ಯಾವ ರೀತಿ ಇರ್ಬೇಕಂದ್ರೆ ಅಷ್ಟು ಸಂಯಮಧಾರಿಯಾಗಿರ್ಬೇಕು. ಪ್ರತಿಯೊಂದರಲ್ಲಿ ಕೂಡ ಯೋಚನೆ ಮಾಡಿನೇ ನೀವು ಪ್ರೊಸೀಡ್ ಆಗ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ 100% ಇದೆ. ದಯವಿಟ್ಟು ಇದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆನಂತರ ಅದು ಶುಕ್ರನ ಮನೆ ಆಗಿರುವುದರಿಂದ ಶನಿ ಮಹಾರಾಜ ಅಲ್ಲಿ ಇದ್ದಾನೆ ಅಂದಾಗ ದಯವಿಟ್ಟು ನೀವು ಶುಕ್ರವಾರ ದಿವಸ ದೇವಿ ಟೆಂಪಲ್ಗೆ ಹೋಗಿ ಅಲ್ಲಿ ತುಪ್ಪದ ದೀಪವನ್ನ ಹಚ್ಚಿ ಬನ್ನಿ, ಅಥವಾ ತುಪ್ಪವನ್ನ ದಾನ ಮಾಡಿ ಬನ್ನಿ. ಅವ್ರು ದೀಪ ಹಚ್ಚಿ ಹಚ್ತಾರೆ. ಅದರ ಮುಖಾಂತರ ಕೂಡ ನಿಮ್ಗೆ ಕಂಟಕ ಶನಿಯಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳು, ಯಾಕಂದ್ರೆ ಚಂದ್ರನಿಗೆ 7th house ಅಲ್ಲಿ ಇದ್ದಾನೆ, ಮನಸ್ಸು ಡಿಸ್ಟರ್ಬೆನ್ಸ್ ಮಾಡ್ತಾನೆ. ಅದಕ್ಕೋಸ್ಕರ ಆ ಒಂದು ಕಂಟಕ ಶನಿಯಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಇದೆ. ಆನಂತರ ಏನ್ ಮಾಡ್ಬೋದು, ನೀವು ಹನುಮಾನ್ ಚಾಲಿಸಿದ ಪಠನೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ. ಸೊ ಅದನ್ನೇ ಮಾಡಿದಾಗ ಕೂಡ ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸ್ಲಿಕ್ಕೆ ನಿಮ್ಮಿಂದ 100% ಸಾಧ್ಯತೆ ಇದೆ. ಆನಂತರ ಮುಖ್ಯವಾಗಿರುವಂತದ್ದು ನಿಮ್ಮ ತಂದೆ ಮತ್ತೆ ನಿಮ್ಮ ತಾಯಿ. ಓಕೆನಾ, ನಿಮ್ದು ಕನ್ಯಾ ಲಗ್ನಾನೋ ಅಥವಾ ಕನ್ಯಾ ರಾಶಿನೋ ಗೊತ್ತಿಲ್ಲ, ಎರಡೂ ಕಡೆ ಕೂಡ 7th house ಅಲ್ಲಿ ಶನಿ ಬರ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ತಂದೆ ಮತ್ತೆ ನಿಮ್ಮ ತಾಯಿಯನ್ನ, ಅವ್ರಿಗೇನಾದ್ರೂ ಅನಾರೋಗ್ಯ ಇದೆ, ಅವ್ರಿಗೇನಾದ್ರೂ ಸಮಸ್ಯೆ ಇದೆ ಅಂದಾಗ ಎಲ್ಲೋ ಒಂದು ಕಡೆ ನೀವು ಅವರನ್ನ ಚೆನ್ನಾಗಿ ಟ್ರೀಟ್ ಮಾಡ್ಬೇಕಾಗುತ್ತೆ. ಅವ್ರಿಗೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನ ನೀಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು.
ಇನ್ನಲ್ಲಿ ಒಂದು ಪ್ರಿಡಿಕ್ಷನ್ ನಾನು ಬಾಕಿ ಉಳಿಸ್ಕೊಂಡೆ. ಅಲ್ಲಿ ಏನಾಗುತ್ತೆ, ನಿಮ್ಗೆ 4ನೇ ಮನೆಗೆ 4ನೇ ಮನೆಯಲ್ಲಿ ಶನಿ ಭ್ರಮಣ ಮಾಡ್ತಾ ಇದ್ದಾನೆ. 4ನೇ ಮನೆಗೆ 4ನೇ ಮನೆ ಅಂದ್ರೆ ನಿಮ್ಮ ತಾಯಿಯ ಪ್ರಾಪರ್ಟಿ. ಹಾಗಾದ್ರೆ ನಿಮ್ಮ ತಾಯಿಯ ಪ್ರಾಪರ್ಟಿಯ ವಿಚಾರದಲ್ಲಿ ಯಾವ್ದಾದ್ರು ಹೆಣ್ಣು ಮಕ್ಕಳಿಂದ, ಅದು ಮದುವೆ ಆದ್ರ ಹೆಂಗಸರಿಂದ ಅದಕ್ಕೊಂದು ಮೂರ್ತ ರೂಪ ಬರುತ್ತೆ, ಅಥವಾ ಅದರ ಬಗ್ಗೆ ಕೆಲವೊಂದ್ ಕಡೆ ಮಾತುಕತೆ ಮುಂದುವರಿಸಿಕೆ ಶುರು ಆಗುತ್ತೆ. ಹಾಗಾದ್ರೆ ತಾಯಿಯ ಪ್ರಾಪರ್ಟಿ ಇದೆ ಅಂದಾಗ ಅದರ ಮಾತುಕತೆ ಮುಂದುವರಿತದೆ, ಅದು ನಿಮ್ಗೆ ಫೇವರೇಬಲ್ ಕೂಡ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಖಂಡಿತ ಅದರಲ್ಲಿ ನೀವು ಪ್ರೊಸೀಡ್ ಆಗ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಅದು ಮದುವೆ ಆದ ಸ್ತ್ರೀಯರ ಮುಖಾಂತರ ಅದು ಬರುತ್ತೆ. ಪ್ರಾಪರ್ಟಿ ಇದ್ರೆ, ಇಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡಿ, ಏನು ತೊಂದರೆ ಇಲ್ಲ. ಓಕೆ, ಆ ನಂತರ 4ನೇ ಮನೆಗೆ 4ನೇ ಮನೆ ಅಂದ್ರೆ ನಿಮ್ಮ ತಾಯಿಯ ಹಾರ್ಟ್, ಅದು ಹೃದಯ. ಓಕೆ, ಹಾಗಾದ್ರೆ ತಾಯಿಗೆ ಎಲ್ಲೋ ಒಂದ್ ಕಡೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತದ್ದು, ಅವ್ರಿಗೆ ಕೆಲವೊಮ್ಮೆ ಕಫ ಆಗುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ, ಗ್ಯಾಸ್ಟ್ರಿಕ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ, ಇಲ್ಲ ಅಂತೇನಿಲ್ಲ. ಏನೇ ಆದ್ರೂ ಕೂಡ ತಾಯಿ ಏನಾದ್ರೂ ಹೇಳಿದ್ರು ನಂಗೆ ಎದೇನೋ ಬರ್ತಾ ಉಂಟು, ಅಥವಾ ಕಫ ಗಟ್ಟಿ ಗಟ್ಟಿದೆ, ಏನೋ ತೊಂದರೆ ಆಗ್ತಾ ಉಂಟು, ಉಸಿರಾಟಕ್ಕೆ ತೊಂದರೆ ಆಗ್ತಾ ಉಂಟು, ಸೊ ಅದನ್ನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದು ಇದು ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಕೂಡಲೇ ಅವರನ್ನ ಡಾಕ್ಟರ್ ಬಳಿ ಕರ್ಕೊಂಡೋಗಿ ಟ್ರೀಟ್ ಮಾಡಿಸಿ, ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಸೊ ಇದರ ಮುಖಾಂತರ ಒಂದು ತಾಯಿ ಸೇವೆ ಮಾಡಿದಂತೂ ಆಗುತ್ತೆ, ಹಾಗೆ ತಾಯಿ ಒಂದು ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ಮುಕ್ತರಾಗ್ಬಿಡ್ತಾರೆ. ಓಕೆನಾ? ಹಾಗಾದ್ರೆ ಈಗ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ, ತಾಯಿಯ ಸೇವೆ, ತಂದೆಯ ಸೇವೆ ಅತಿ ಮುಖ್ಯವಾಗಿರುವಂತದ್ದು ನಮ್ಮ ಕನ್ಯಾ ರಾಶಿಯವರಿಗೆ ಬಹಳ ಫೇವರಬಲ್ ಇದೆ. ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಗೆದ್ದೇ ಗೆಲ್ತೀರಾ. ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ತೆ, 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 ಬಾಯ್.